ಮದ್ವೆ ಮಾಡ್ಕೊಳ್ಳೋಣ. ಪುಟ್ಟು ನೀನು ಮದ್ವೆ ಮಾಡ್ಕೊಳಕ್ ಇನ್ನು ತುಂಬಾ ಏಜ್ ಬಾಕಿ ಐತೆ. ನಿನ್ ಮದ್ವೆ ಸ್ಕೂಲ್ ನಡಿ, ಬೆಗ್ನ ತಕ್ಕೊಡು, ಮದ್ವೆ ಅಂತೆ ಮದ್ವೆ. ಈಗ್ಲೇ ಬೇಡ. ಈಗ್ಲೇ ಬೇಡ್ವನ? ಅಯ್ಯಪ್ಪ ಬಾಲೆ ಒಯ್ದಂಗ ಏನು ಅಲ್ಲ, ಗಡ್ಡ ಮೀಸೆ ಬಂದಿರ ನಮ್ಗೆ ಒಂದ್ ಹುಡುಗಿ ಬೀಳ್ತಲ್ಲ ಈ ಒಯ್ದ. ಈಗ್ಲೇ ಬೇಡ ಅಂತವ್ನೆ ಆ ಬೆಣ್ಗೆ. ಅಯ್ಯಪ್ಪ ಈ ತರ ಹಿಂಸೆ ಕೊಟ್ರೆ ದೇವ್ರಾಣೆ ಬದ್ಕಾಕಿಲ್ಲ ನಾವು, ಬದ್ಕಾಗಿಲ್ಲ. ಒಂದ್ ಹೆಣ್ಮಕ್ಳಾಗ್ಲಿ ಆಮೇಲೆ ಆಗೋಣ. ಲೋ ಪಾಪ ನೀನು ಮಕ್ಳು ಮಾಡಷ್ಟು ಶಕ್ತಿ ಐತ್ಲ ಲೋ. ಸರಿ ನೀವೇ ಮಕ್ಳು ಮಾಡ್ಕೊಂಡ್ ಮದ್ವೆ ಆಗ್ಬಿಡಿ, ನಾನು ನಮ್ಮ ಅಣ್ಣದಿರ ಎಲ್ಲಾ ಸೇರ್ಕೊಂಡ್ ಮಾಡ್ಕೊಂಡೈತಿವಿ. ಒಂದ್ಸರಿ ಕೊಟ್ಟು ನೋಡು, ಆಮೇಲೆ ನೀನೇ ಹೇಳ್ತೀಯ. ಏನ್ ಕೊಡ್ಬೇಕು? ಇಂತಿಗನ ಕಾಣಲ್ಲ ಅವಡೆ. ಹೆಂಗೆ ಮೇಂಟೈನ್ ಮಾಡ್ತಾ ಇದೀಯ ಬ್ಯೂಟಿನ? ಅವನು ಏನಾಗ್ತಾನ ಗೊತ್ತಮ್ಮಕ್ಕೆ, ಸಾರಿ ಅವಳು ಏನಾಗ್ತಾಳ ಗೊತ್ತಮ್ಮಕ್ಕೆ, ಡಿಪ್ರೆಷನ್. ನಾಯಿರಾಗ್ತಾರೆ. ನಿಮ್ಗೂ ಬೇಕಾ ಹೇಳಿ, ಪಾರ್ಸಲ್ ಮಾಡ್ಕೊಡ್ತೀನಿ. ಸ್ವಲ್ಪ ರೋಸ್ಟ್ ಕೇಳ್ತಾ ಇದ್ದೀನಿ. ಅವ್ರು ಮಾಡಿದ್ರು ಅಂತ ಅವ್ರಿಗೆ ತಗೊಂಡು ರೋಸ್ಟ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಬೆಳೆ ಬೆಳೆಸ್ಕೊಳ್ಳೋದು ಸ್ವಂತ ಬೆಳೆಯೋದನ್ನ ಓನ್ ಟ್ಯಾಲೆಂಟ್ ಇಂದ ಬೆಳಿರಿ. ಓಹೋ ಅಣ್ಣವ್ರ ಅಲ್ಲೇ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತವ್ರೆ. ಸರ್ ನಿಮ್ ಟ್ಯಾಲೆಂಟ್ ಏನು? ಅದ್ ಬಿಡಿ, ಮೊದ್ಲು ಕಿಪ್ಪಿದ್ ದುಡ್ಡು ಕೊಟ್ರ ಅದೇಳಿ ಮೊದ್ಲು ಹೇಳಿ. ಮೋಸ್ಟ್ಲಿ ಕೊಟ್ಟಿಲ್ಲ ಅಂತ ಕಾಣ್ತದೆ. ಓಕೆ, ನಿಮ್ ಟ್ಯಾಲೆಂಟ್ ಏನು? ಕಿಪ್ಪಿ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ವಿಡಿಯೋ ಮಾಡ್ಕೊಂಡು ಬೆಳೆದಿತ್ತಲ್ವ ತಾವು ಏನೇನ್ ಟ್ಯಾಲೆಂಟ್ ಇಂದ ಬೆಳೆದ್ರಿ ಅಂತ ನಮಗ್ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಗೊತ್ತಿದ್ರೆ ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಪ್ಪ, ನಾನು ನೋಡೇ ಬಿಡ್ತೀನಿ ಏನ್ ಟ್ಯಾಲೆಂಟ್ ಐತೆ ಅಣ್ಣಂತವು ಅಂತ. ಅಲ್ಲ ಗುರು, ಅಷ್ಟೊತ್ತಿನ ನೋಡ್ತಾವನಿ ಬೇಳೆ ಬೇಯಿಸ್ಕೊಳ್ಳೋದು ಬರೀ ಬೇಳೆ ಒಂದೇ ಬತ್ತಿರೋದ್ ನಿನ್ ಬಾಯಿಗೆ. ಬೇರೆ ಏನು ಗೊತ್ತೇ ಅಲ್ವಾ ಕಾಳುಗಳು? ಅದ್ನ ಹೇಳ ಮರ, ಬರೀ ಬೇಳೆ ಬೇಯಿಸ್ಕೊಳ್ಳೋದು. ಅದೊಂದು ಕಾಳೆಸ್ತೋ ಬಿಟ್ರೆ ನನ್ಗೆ ದೇವ್ರಾಣೆ ಬೇರೆದ್ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳುವೇನೆ ನಿಂಜ ನಮ್ಗಷ್ಟು. ಬೆಳೆದಾದ್ರೆ ಬೇರೆ ವಿಡಿಯೋ ತಗೊಂಡು ಬೆಳಿಬಾರ್ದು, ಸ್ವಂತವಾಗಿ ಓನ್ ಟ್ಯಾಲೆಂಟ್ ಶೋ ಮಾಡಿ ನೋಡೋಣ. ನನಗೆ ಒಂದ್ ಅರ್ಥ ಆಯ್ತಲ್ಲ, ನಿನ್ನ ಹತ್ರ ಏನ್ ಟ್ಯಾಲೆಂಟ್ ಐತೆ? ವಿಡಿಯೋದಲ್ಲೆಲ್ಲ ಒಳಗ್ ಕೊದರಿಗಳಂಗ್ ಹಾಡ್ಕೊ ಹೋಯ್ತೀರ ಅಷ್ಟೇ. ಇಲ್ಲ ಅವಡನೂ ಇಲ್ಲ ಟ್ಯಾಲೆಂಟು. ನಾವೆಲ್ಲ ಕೆಟ್ಟಾಗ್ ಟ್ರೋಲ್ ಮಾಡ್ತೀವಿ ಅಂತ. ಟ್ರೋಲ್ ಇರ್ಲಿ, ರೋಸ್ಟರ್ ಆಗಿರ್ಲಿ, ನೀನು ಕರೆಕ್ಟ್ ಆಗಿ ರೀಲ್ಸ್ ಮಾಡು, ಒಳ್ಳೆ ರೀತಿಯಲ್ಲಿ ರೀಲ್ಸ್ ಮಾಡು. ನಿನ್ ಸವರ್ಸಕ್ ಯಾರು ಬರ್ತಾರೆ? ಈಗ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಈಗ ಡಾಕ್ಟರ್ ಬ್ರೋ ಇಂಥವ್ರಿಗೆಲ್ಲ ಯಾರು ರೋಸ್ಟ್ ಹೊಡೆದಿದ್ದಾರು, ಟ್ರೋಲ್ ಹೊಡೆದಿದ್ದಾರು? ಅದೇಳು ಮಾಡು. ಅವ್ರ ತರ ಒಳ್ಳೊಳ್ಳೆ ಕಂಟೆಂಟ್. ನಿನ್ಗೆ ಯಾರು ರೋಸ್ಟ್ ಹೊಡಿತಾರೆ, ಟ್ರೋಲ್ ಹೊಡಿತಾರೆ? ಒಳ್ಳೆ ಕೊದ್ಕೋದರೆ ಹೆಂಗಾಡೋದು, ರೋಸ್ಟರ್ ಕೈಲೇ ಬಂದ್ ಸಿಗಾಕೊಳ್ಳೋದು. ಅವ್ರೇನಾರ ರೋಸ್ಟ್ ಮಾಡ್ತಿದಂಗೆ ಬಂದಿ ಟ್ಯಾಲೆಂಟ್ ಇಲ್ಲ, ಲವಡೆ ಇಲ್ಲ, ಪೌಡೆ ಇಲ್ಲ ಅಂತ ಬಂದ್ಬಿಡೋದು. ಈಗಿನ ಸೋಷಿಯಲ್ ಮೀಡಿಯಾದ ಕ್ರಿಂಜ್ ಈ ಚಪ್ರಿಗಳನ್ನ ನೋಡಿ, ಅವರು ಸೆಲೆಬ್ರಿಟಿ ಅಂತೆ, ಅವರು ಸೋಷಿಯಲ್ ಇದ್ದಂತೆ, ಅವ್ರು ಗೆಸ್ಟ್ಗಳಂತೆ. ನಿನ್ಗೆ ಯಾವ ಇವೆಂಟ್ ಕರಿತಿಲ್ಲ ಅಂತ ತಿಕ್ಕವ್ರಿ ಅಲ್ವಾ? ಅದಕ್ಕೆ ಹುರ್ಕತ್ತಿದ್ಯಾಕ ಹುರ್ಕೋ. ಇದು ದುರಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ವಿಚಿತ್ರವಾಗಿ ಆಡುದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು. ಅವರೆಲ್ಲ ಆ ತರ ಆಡ್ತಿದ್ರೆ ನಿನ್ನೊಂದ್ ಆಗ್ತೀನಿ ಶೆಂಡನ್ ತರ ಆಡಿದೆಯಲ್ಲ, ಅದ್ ನೋಡ್ಕೊ ಒಂದ ವಿಡಿಯೋನ. ನೀನೇ ಕಲ್ಸಿರೋ ಬಂದ ಗಂಡ್ಸ್ ತರ ಆಡ್ತಿದ್ಯೋ ಶೆಂಡನ್ ತರ ಆಡ್ತಿದ್ಯೋ ಅವಡೆ. ಇವತ್ತು ಸೆಲೆಬ್ರಿಟಿಗಳನ್ನ ಇವ್ರನ್ನ ಕರ್ಕೊಂಡು ಬಂದು ಇವರಿಗೆ ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತಾರೆ. ಈ ಚಪ್ರಿಗಳಿಗೆ ಇನ್ಸಲ್ಟ್ ಮಾಡ್ಕೊಂಡು ಟೀಮ್ ಹೋಗ್ತದೆ. ನೀನೇನೋ ಚಪ್ರಿ ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗುತ್ತೆ, ಅವ್ರು ಬರ್ತಾರೆ. ಅವಡೆ ಅವ್ರನ್ನ ಇಟ್ಕೊಂಡು ನಾವ್ ಫೇಮಸ್ ಆಯ್ಕಿಲ್ಲ. ಬೇಕಾರೆ ನಾವ್ ರೋಸ್ಟ್ ಮಾಡಿರ್ತೀವಲ್ಲ, ನಮ್ಮಿಂದ ಅವ್ರು ಫೇಮಸ್ ಆಯ್ತಾರೆ ಹೊರತು ನಮ್ಗೆ ಜಾಸ್ತಿ ಫಾಲೋವರ್ಸ್ ಬರಕಿಲ್ಲ. ನಂದು ಇನ್ನೂ 1K ಆಗಿಲ್ಲ. ನನ್ ಸುಮಾರು ರೋಸ್ಟ್ ವಿಡಿಯೋ ಮಾಡಿದ್ರು ಅರ್ಥ ಮಾಡ್ಕೊಳ್ಳಲು ಲೌಡೇಕೆ ಬಾಲ್. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಚಪ್ರಿಗಳಿಗೆ ಸಪೋರ್ಟ್ ಮಾಡ್ಕೊಂಡು. ಇಷ್ಟೊಂದು ತಿಕಾ ಹುರ್ಕತಿಯಾ? ಅಲ್ಲಿ ಕಲರ್ ಸಾಲಿರೋದು ಅಂದ್ರೆ ಒಂದು ಹಸ್ರದ್ದು, ಅದು ರೈತರದು. ಇನ್ನೊಂದು ನೀಲಿ ಬಾವುಟ ಇದೆ, ಅದು ಅಂಬೇಡ್ಕರ್ ಅವ್ರದ್ದು. ಜೈ ಭೀಮ್. ಲೌಡೆ ನೀನು ತಿಕಾ ಹುರ್ಕೋಬೇಕು, ಇಷ್ಟ್ರ ಮಟ್ಕಲ್ಲ. ಅವ್ರು ಹೆಂಗೋ ಒಂದ್ ಮಾಡ್ಕೋತಾರೆ, ನಿನ್ಗೇನ್ ತಿಕಾ ಹುರಿ? ಕಲರ್ ಸಾಲು ಲೌಡೆ ಕೇಬಲ್ ಅವಕ್ಕೆ ನೇಮ್ ಇಲ್ವಾ? ನೀನ್ ಅಪ್ಪಂಗ್ ಹುಟ್ಟಿದ್ರೆ ಕರೆಕ್ಟಾಗಿ ಮಾತಾಡು, ಇಲ್ಲ ತಿಕಾ ಮುಚ್ಕ ಇರು. ನೀನು ಒಳ್ಳೆ ಗಾಂಡು ಹಂಗ ಆಡ್ಬೇಡ ಒಂದ್ ಲೌಡೆ.
ಎಲ್ಲಾನು ಎಡಿಟ್ ಮಾಡ್ಬಿಟ್ಟವನಲ್ಲ ಅವ್ನು ಹುಟ್ಟು ಗಾಂಡು ನನ್ ಮಗ. ಗಂಡ್ಸಾಗಿದ್ರೆ ನಿಜವಾದ ಹುಡ್ಗಿ ಜೊತೆ ಹಂಗೆಲ್ಲ ಇರೋನು. ಗಾಂಡು ನನ್ ಮಗ ಎಲ್ಲಿ ಮಜಾ ತಗತವನೆ. ಗಾಂಡು ನನ್ ಮಗ ಹೆಣ್ಮಕ್ಳ ಜೊತೆ ಕಿಸ್ ಕೊಡಂಗೆ. ರಿಯಲ್ ಲೈಫ್ ಅಲ್ಲಿ ಗಂಡ್ಸಲ್ವಲ್ಲ ಅವನು. ಗಾಂಡು ನನ್ ಮಗ ಅವೆಲ್ಲ ಇಕ್ಕಿಲ್ವಲ್ಲ, ಅದಕ್ಕೆ ಕೇಳ್ ಮಾಡಿಸ್ಕೊತಾನೆ. ಗಾಂಡು ಸೋಳೆ ಮಗನೆ. ಬ್ರೋ ನೀವು ಗರ್ಲ್ ಫ್ರೆಂಡ್ ಎಷ್ಟು ಅಮೌಂಟ್ ಕೊಟ್ಟರು ಈ ತರ ಲವ್ ಸ್ಟೇಟಸ್ ಆಗ್ತಾ ಇದೀರಾ? ಹೌದು ಬ್ರೋ, ಕೊಟ್ಟಿರೋದಕ್ಕೆ ಈ ತರ ಲವ್ ಸ್ಟೇಟಸ್ ಆಗ್ತಾ ಇದೀನಿ ನೋಡಿ. ಬ್ರೋ ನಿಮ್ಗೂ ಬೇಕು ಅಂದ್ರೆ ಡಿಎಂ ಮಾಡಿ ಬ್ರೋ, ನಂಬರ್ ಕಳ್ಸ್ಕೊಡಿ, ನಿಮ್ಗೂ ಹಾಕೊಡ್ತೀನಿ. ಪಾಪ ತುಂಬಾ ಅಮೌಂಟ್ ಕೊಟ್ಟಿದ್ದಾರೆ ಬ್ರೋ. ಏನಾರ ಎಲ್ಲ ಕಮೆಂಟ್ ಆಗ್ತಿರಲ್ಲ ನೀವು ನಿಮ್ಮಂತರೆಲ್ಲ. ಥೂ. ಹೌದು ಗುರು, ಅವನು ಕರೆಕ್ಟ್ ಆಗಿ ಹಾಕವನಲ್ಲ. ಯಾಕೆ ಹೇಳು? ಅರ್ಥ ಆಯ್ತು ಅನ್ನಿಸ್ತದೆ. ಸೋಷಿಯಲ್ ಮೀಡಿಯಾ ಕಂಟೆಂಟರ್ ಮುತ್ತು ಹನುಮಕ್ಕ. ಸರಿ, ಏನ್ ಹೇಳಕ್ಕ? ನಮ್ಮ ಕುಟುಂಬವರು ಅವರ ಪಪ್ಪಮ್ಮನ ತೋರಿಸಿದ್ದಾರೆ, ಎಲ್ಲರಿಗೂ ಪರಿಚಯ ಮಾಡ್ತಿದ್ದಾರೆ. ಇವರೇ ನನ್ನ ಪಪ್ಪಮ್ಮ ಅಂತ. ಅವ್ರಾದ್ಮೇಲೆ ಎಲ್ಲ ರೀಲ್ಸ್ ಸ್ಟಾರ್ಗಳು ಸಹ ಇವರೇ ನನ್ನ ಪಪ್ಪಮ್ಮ ಅಂತ ಅವರ ಪಪ್ಪಮ್ಮನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸರಿ, ಎಲ್ಲರೂ ಅವ್ರವ್ರ ಪಪ್ಪಮ್ಮ ತೋರ್ಸವ್ರೆ. ನೀನು ತೋರಿಸ್ಬೇಡ ಕಣವ. ನನ್ ಕೈಲಿ ನೋಡಕಂತೂ ಐಕಿಲ್ಲ ಅಕ್ಕ. ನೀನ್ ತೋರಿಸ್ಬೇಡ ಪ್ಲೀಸ್, ದಯವಿಟ್ಟು. ಇದರಿಂದ ನಾನು ಸಹ ಒಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಸೋಷಿಯಲ್ ಮೀಡಿಯಾ ಸ್ಟಾರ ಅಲ್ಲ, 100K 200K ಇರೋರೇ ನಾನು ಸ್ಟಾರ್ ಅಂತ ಹೇಳ್ಕೊಳಕಿಲ್ಲ. ನೀನ್ ಅದ್ ಯಾವ ಸ್ಟಾರ್, ಅದ್ ಯಾವ ಮುಖ ಇಟ್ಕೊಂಡ್ ಸ್ಟಾರ್ ಅಂತ ಹೇಳ್ಕೊತಿದ್ದೇವ್. ನನ್ಗಂತೂ ದೇವ್ರಣೆ ಅರ್ಥ ಆಯ್ತಲ್ಲ. ನೀನ್ ಜನ್ಮಕ್ಕೆ ಒಬ್ಬ ಸೆಲೆಬ್ರಿಟಿ ಆಗಿ. ಸೆಲೆಬ್ರಿಟಿನ? ಅದ್ ಯಾವ ಕಡೆ ಸೆಲೆಬ್ರಿಟಿ ಅಂತ ನಂಗಂತೂ ಕಾಣಿಸ್ತಲ್ಲ. ಅದೆಷ್ಟು ಜನ ಸಂಪಾದನೆ ಮಾಡಿದ್ಯಪ್ಪ ಸೆಲೆಬ್ರಿಟಿ ಆಗಕ್ಕೆ. ಏನ್ ಮಾತಾಡ್ತಿದ್ದೇವ್ ನಿನ್ಗೆ ಅರ್ಥ ಆಗ್ಬೇಕು. ನನಗೂ ಒಬ್ರು ಪಪ್ಪಮ್ ಇದ್ದಾರೆ. ಅವ್ರು ಯಾರು ಅಂತ ನೀವು ಊಹಿಸ್ಬೋದು. ನಾವೆಲ್ಲ ಊಹಿಸಕಿಲ್ಲ, ಊಹಿಸ್ತೀವಿ. ಬಂದ್ ಕೂಡ್ಕೊಬಿಡು. ನೀನ್ ಜನ್ಮಕ್ಕೆ ಅಷ್ಟು ಬೆಂಕಿಯಾಗ ಹೋಗಂಬೋದೇವಿ ಮನೆಗೆ. ಈ ಬೆಳಿಗ್ಗೆ ಇರೋರಿಗೆ ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೆ ನನಗೆ ಇನ್ನು ಮದ್ವೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಪೆಕ್ರಿ ಹೆಂಗ್ ಆಡ್ತೀಯಲ್ಲ, ಅದ ಗಂಡನ್ ಮನೆ ಕಡೆಯವ್ರು ಬಂದಾಗ ನಿಮ್ ಅಕ್ಕಪಕ್ಕದ ಮನೆ ವಿಚಾರಿಸ್ತಾರಲ್ಲ, ಆಗ ಅವ್ರು ಹೇಳಿರ್ತಾರೆ ಇದೊಂಥರ ಮಂಗ್ದೂಲ್ ಹೆಣ್ಣು ಪೆಕ್ರಿ ಹೆಂಗ್ ಆಡ್ತದೆ, ದಯವಿಟ್ಟು ಮದ್ವೆ ಆಗ್ಬಿಡಿ ಅಂತ. ಅದ್ಕೆ ಮಂಜು ಅಲಿಯ ಸಮುಕು ಡುಮುಕು ಅಂತೆ ಈ ವ್ಯಕ್ತಿ ಮೇಲೆ ಈಗ FIR ದಾಖಲಾಗಿದೆ. ಮುಂಜ ನನ್ಗೆ ಈ ತರ ಎಲ್ಲ ಆಗ್ಬಾರ್ದಾಗಿತ್ತು.